ನಮಸ್ತೆ. ವಾರ ಸೂರ್ಯೋದಯ 5:05. ಇವತ್ತು ಪಂಚಮಿ ಅನ್ನುವ ಶುಭ ತಿಥಿ ನನ್ನೇ ಇತ್ತು, ಅದನ್ನು ಇನ್ನೂ ಬ್ಯಾಲೆನ್ಸ್ ಇದೆ. ಅಂದರೆ 10:13 AM ವರೆಗಿದೆ. ಅಲ್ಲಿಯವರೆಗೂ ಶುಭಕರವಾಗಿದೆ. ಅದೇ ಸಮಯದಲ್ಲಿ ಇವತ್ತು ನಕ್ಷತ್ರ ಪೂರ್ವಾಷಾಢ, ಕಾರ್ಯಸಿದ್ಧಿಯು ಸೌಭಾಗ್ಯ ಯೋಗವೂ ಇದೆ. ಈ ರೀತಿಯಾದ ಈ ದಿನದಲ್ಲಿ ಅಂದರೆ ಪೂರ್ವಾಷಾಢ ನಕ್ಷತ್ರ ಸಂಜೆ 6:46ವರೆಗೂ, ಆ ನಂತರ ಉತ್ತರಾಷಾಢ ನಕ್ಷತ್ರ, ಅದು ಕಾರ್ಯಸಿದ್ಧಿ ಸೌಖ್ಯ ಅಂದರೆ ಸೌಮ್ಯ ಅಂತ ಶುಭವಾಗಿದೆ ಅಂತ. ಈ ರೀತಿ ಇರುವ ಈ ದಿನದಲ್ಲಿ ಇವತ್ತಿನ ಶುಭವು ಅಶುಭವು ಅಂತ ಲೆಕ್ಕಕ್ಕೆ ತಗೊಂಡ್ರೆ 2 ನಕ್ಷತ್ರಗಳು ಶುಭವಾಗಿದೆ, ಹಂಗಾಗಿ ನಕ್ಷತ್ರ ದೋಷವಿಲ್ಲ. ಪಂಚಮಿ ತಿಥಿ ಅದು ಬೆಳಿಗ್ಗೆ 10:13ವರೆಗಿದೆ, ಅದು ಶುಭವಾಗಿ. ಆಮೇಲೆ ಬರೋದು ಷಷ್ಠಿ ತಿಥಿ, ಅದರಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಮಾಡ್ಬೋದು, ಕುಜದೋಷ ಇರುವವರು ಪೂಜೆ ಮಾಡ್ಕೋಬೋದು. ಇದೆಲ್ಲ ನೋಡ್ಕೊಳ್ಳಿ. ಮತ್ತು ಇವತ್ತಿನ ದಿನದಲ್ಲಿ ಇರುವಂಥ ಇನ್ನು ಕೆಲವು ಯೋಗಗಳನ್ನ ನೋಡಿಕೊಳ್ಳೋಣ. ಇದರಲ್ಲಿ 100% ಅಶುಭ ಸಮಯಗಳನ್ನ ನೋಡಬಹುದು. ಅದರಲ್ಲೂ ಮೃತ್ಯು ಪಂಚಕ, ಯಮಕಂಡ ಕಾಲ, ಅಗ್ನಿ, ಇದೆಲ್ಲ ಸ್ವಲ್ಪ ಕೆಟ್ಟದಾಗಿರುತ್ತೆ ಅಂತ. ಹಾಗಾಗಿ ಆ ವಿಷಯಕ್ಕೆ ನಾವು ಬಂದರೆ ಇಲ್ಲಿ ಏನಾಗುತ್ತೆ ಅಂತಂದರೆ, ಬೆಳಿಗ್ಗೆ 5:57ರಿಂದ 6:29ವರೆಗೂ ಮೃತ್ಯು ಶುಭವಲ್ಲ. 5:57ರಿಂದ 7:32 ಜೊತೆಯಲ್ಲಿ ಯಮಕಂಡ ಕಾಲವು ಸೇರುತ್ತದೆ. ಅದೇ ಸಮಯದಲ್ಲಿ 6:29ರಿಂದ 8:31ವರೆಗೂ ಅಗ್ನಿ ಪಂಚಕ, ಅದರಲ್ಲಿ ಇನ್ನೂ ಜಾಸ್ತಿಯಾಗಿ 10:10ರಿಂದ 11 ಗಂಟೆವರೆಗೂ ದುರ್ಮುಹೂರ್ತ. ಮಧ್ಯಾಹ್ನ 1:51ರಿಂದ 3:26ವರೆಗೂ ರಾಹುಕಾಲ. ಮಧ್ಯಾಹ್ನ 3:13ರಿಂದ ಸಂಜೆ 4:04ವರೆಗೂ ದುರ್ಮುಹೂರ್ತ. ಸಂಜೆ 7:03ದಿಂದ ರಾತ್ರಿ 9:14ವರೆಗೂ ಮೃತ್ಯು ಇದೆ. ಅದೇ ಸಮಯದಲ್ಲಿ ಅಷ್ಟಮ ಚಂದ್ರ ರಾತ್ರಿ 1:26ದಿಂದ ಮಿಥುನ ರಾಶಿಗೆ. ಇದೆಲ್ಲ ಅಶುಭ ಸಮಯಗಳು, ನೋಡಿಕೊಂಡು ಗಮನ ಕೊಡಿ. ಇರೋದರಲ್ಲಿ ಶುಭ ಸಮಯ ಅಂತಂದರೆ 7:34ರಿಂದ 10:08, 11:02ರಿಂದ ಮಧ್ಯಾಹ್ನ 1:49. ಅದೇ ಥರ ಸಂಜೆ 4:06ದಿಂದ ಸಂಜೆ 7:01, ರಾತ್ರಿ 9:16ರಿಂದ ಮಿಡ್ನೈಟು ಅಂದರೆ 3:35ವರೆಗೂ ಇದು ಶುಭ ಸಮಯವೇ. ಅದೇ ಥರ ಬೆಳಗಿನ ಜಾವ 5:25ರಿಂದ ಶುಭವಾಗಿದೆ. ತಿಳ್ಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.